ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತಲೇ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಮಂಡೇ ಈವ್ನಿಂಗು ಮತ್ತು ಟ್ಯೂಸ್ಡೇ ಇದು 2 ಡೇಸ್ದು ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಪ್ರತಿದಿನ ಬಾಗಿಲಲ್ಲಿ ಈ ಥರ ದೀಪ ಅಂಟಿಸೋದು ಎಲ್ಲರೂ ಮಾಡ್ತಾರೆ. ಕಾರ್ತಿಕ್ ಮಾಸದಲ್ಲಿ ಪ್ರತಿದಿನ ಸಹ ಕೆಲವೊಬ್ಬರು ಬರೀ ಮಂಗಳವಾರ, ಸೋಮವಾರ, ಶುಕ್ರವಾರಗಳು ಮಾತ್ರ ದೀಪ ಅಂಟಿಸ್ತಾರೆ. ನಾನು ಅಷ್ಟೇ ಸೋಮವಾರ, ಶುಕ್ರವಾರ ಮಾತ್ರನೇ ದೀಪ ಅಂಟಿಸೋದು. ಯಾಕಂದರೆ ಇಲ್ಲಿ ದೀಪ ಇಟ್ಟರೂ ಗಾಳಿ ತುಂಬ ಜಾಸ್ತಿ ಇರೋದ್ರಿಂದ ದೀಪ ಉರಿಯೋದು ಇಲ್ಲ. ಹಾಗಾಗಿ ಅದು 2 ದಿವಸ ಅಂಟಿಸೋದೇ ಸ್ವಲ್ಪ ನನಗೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಬಿಕಾಸ್ ಅದಕ್ಕೆ ಮತ್ತೆ ಏನಾದರೂ ಅಡ್ಡ ಇಟ್ಟು ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ಇನ್ನು ಈವ್ನಿಂಗು ಆಫೀಸಿಂದ ಬಂದಮೇಲೆ ಮನೆಯಲ್ಲೂ ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ದೆ. ಸಂಜೆ ಬಂದು ದೀಪ ಅಂಟಿಸಿ, ಕಡ್ಡಿ ಅಂಟಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಮನೆ ದೇವರು ಈಶ್ವರ ಆಗಿರೋದ್ರಿಂದ ಸೋಮವಾರ ಕಂಪಲ್ಸರಿ ಪೂಜೆ ಮಾಡಲೇಬೇಕು. ಆ್ಯಂಡ್ ಈವನ್ ನಮ್ಮ ಮನೇಲಿ ಪ್ರತಿದಿನ ಪೂಜೆ ಇದ್ದೇ ಇರುತ್ತೆ. ಸ್ವಲ್ಪ ಸ್ಪೆಷಲ್ ಪೂಜೆ ಅಂತೇಳಿ ಕಾಯಿ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡೋದು, ವಾರ ಅಂತ ಮಾಡೋದು ಸೋಮವಾರ, ಶುಕ್ರವಾರ 2 ದಿನ. ಇನ್ನು ಬೇರೆ ದಿನ ನಾರ್ಮಲಾಗಿ ಪೂಜೆ ಇದ್ದೇ ಇರುತ್ತೆ ಡೈಲಿ ಮಾರ್ನಿಂಗು. ಇನ್ನು ಕಾರ್ತಿಕ್ ಮಾಸ ಅಂತಂದರೆ ಶಿವನಿಗೆ ತುಂಬ ಇಷ್ಟ ಆಗಿರೋ ಮಾಸಗಳಲ್ಲಿ ಕಾರ್ತಿಕ್ ಮಾಸವೂ ಸಹ ಒಂದು. ಪ್ರತಿಯೊಬ್ಬ ಶಿವಭಕ್ತರು ಸಹ ಕಾರ್ತಿಕ್ ಮಾಸನ ಆಚರಣೆ ಮಾಡ್ತಾರೆ. ಹಾಗೆ ನಾವು ಸಹ ಈ ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ಎಲ್ಲ ಏನೂ ತಿನ್ನೋದಿಲ್ಲ, ಎಲ್ಲದನ್ನು ತ್ಯಜಿಸಿರ್ತೀವಿ. ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ. ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ. ಇಲ್ಲಿ ಬಂದರೆ ನಿಮಗೆ ಎಲ್ಲ ರೀತಿ ದೇವರು ಸಹ ಒಂದೇ ದೇವಸ್ಥಾನದಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ. ಸೊ ಗಣೇಶ, ಶಿವ, ಪಾರ್ವತಿ, ಸುಬ್ರಹ್ಮಣ್ಯ ಮತ್ತು ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮಿ, ಅಲಮೇಲು ಮಂಗಮ್ಮ ಎಲ್ಲರದು ಇದೆ ದೇವರುಗಳಲ್ಲಿ. ಹಾಗಾಗಿ ಎಲ್ಲರನ್ನೂ ಒಂದು ಸರಿ ದರ್ಶನ ಮಾಡ್ಕೊಂಡು ಹೋಗ್ಬೋದಲ್ಲ ಅಂಥೇಳಿ ಬರೋದು. ಆ್ಯಂಡ್ ಇಲ್ಲಿ ಶಿವನಿಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಅರ್ಚನೆ ಮಾಡಿಸಿ, ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸೋಣ ಅಂಥೇಳಿ. ಸೊ ಯಾವುದೇ ದೇವರಿಗೆ ನಾವು ಸಂಕಲ್ಪ ಮಾಡಿಸ್ತೀರ ಪೂಜೆ ಅವರಿಗೆ ತಲುಪೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ಸಾರಿ ದೇವಸ್ಥಾನಕ್ಕೆ ಹೋದಾಗಲೂ ನಾವು ಸಂಕಲ್ಪ ಮಾಡಿಸಿ ನಮ್ಮ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸೋದ್ರಿಂದ ಆ ಫಲ ನಮಗೆ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಇಲ್ಲಿ ಈಶ್ವರನದು ದರ್ಶನ ಎಲ್ಲ ಆದಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಸಹ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು ಹೊರಟ್ವಿ ನಾವು. ಸೊ ನೋಡ್ತಾ ಇರ್ಬೋದು, ತುಂಬ ಜನ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ 2ನೇ ಸೋಮವಾರ ಇದು. ಸೊ ತುಂಬ ಜನ ಆಲ್ರೆಡಿ ಬರ್ತಾಯಿದ್ರು. ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ 7:30 ಆಗಿತ್ತು. ಬಿಕಾಸ್ ಆಫೀಸಿಂದ ಬಂದು ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿ ನಂತರ ಹೋಗಿತ್ತು ನಾನು. ಆ್ಯಂಡ್ ಇಲ್ಲಿ ಶಿವನ ದೇವಸ್ಥಾನಗಳಲ್ಲಿ ದೀಪ ಸಹ ಅಂಟಿಸ್ತಾರೆ. ಕೆಲವೊಬ್ಬರು ಪ್ರತಿ ವಾರವೂ ಅಂಟಿಸ್ತಾರೆ. ಇನ್ನು ಕೆಲವರು ಕಾರ್ತಿಕ್ ಹುಣ್ಣಿಮೆ ದಿನ ಮಾತ್ರ ಅಂಟಿಸ್ತಾರೆ. ಸೊ ನಾನು ಇವತ್ತು ದೀಪ ಎಲ್ಲ ಏನು ಅಂಟಿಸಿಲ್ಲ, ಬರೀ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೆ. ಇನ್ನೇನು ಬಂತಲ್ಲ, ಹುಣ್ಣಿಮೆ ದಿನ ದೀಪ ಅಂಟಿಸೋಣ ಅಂಥೇಳಿ. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲ ಖಾಲಿಯಾಗಿತ್ತು. ಮತ್ತು ಇನ್ನು ನಾಳೆ ಏಕಾದಶಿ ಮತ್ತು ತುಳಸಿ ಹಬ್ಬನೂ ಇರೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ಬೇಕಾಗಿತ್ತು. ಇನ್ನು ನಾಳೆ ಹೋಗೋಕ್ಕಾಗುತ್ತೋ ಇಲ್ಲೋ, ಹೇಗೂ ಹೋಗಿದ್ದೀನಲ್ಲ ಅಂಥೇಳಿ ಅಲ್ಲೇ ತೊಗೊಂಡು ಬಂದೆ. ಇನ್ನು ತುಳಸಿ ಸಹ ಏಕಾದಶಿಗೆ ತುಳಸಿ ಬೇಕಿತ್ತು ರಾಯರಿಗೆ ಮತ್ತು ವೆಂಕಟರಮಣ ಸ್ವಾಮಿಗೆ. ಇನ್ನು ನೈವೇದ್ಯಕ್ಕೆ ಹಣ್ಣು ಎಲ್ಲ ತೊಗೊಂಡು ಬಂದು ಅದನ್ನು ಎಲ್ಲ ತೆಗೆದಿಟ್ಟೆ. ಇನ್ನು ಮಕ್ಳನ್ನ ಕೇಳಿದೆ ಏನು ಅಡುಗೆ ಮಾಡಿಕೊಡೋದು ಅಂದರೆ ಅವರು ಫ್ರೈಡ್ ರೈಸ್ ಏನಾದರೂ ಮಾಡಿಕೊಡಮ್ಮ ಅಂತಂದರು. ಸರಿ ಅದನ್ನೇ ಮಾಡೋಣ ಅಂತೇಳಿ ನಾನು ಫಿಕ್ಸ್ ಆಗಿದ್ದೆ. ಬಟ್ ಆಲ್ ಆಫ್ ಸಡನ್ ಹಸ್ಬೆಂಡ್ ಫೋನ್ ಮಾಡಿದ್ರು, ಊಟಕ್ಕೆ ಮನೆಗೆ ಬರ್ತೀನಿ ನಾನು, ಬೇಗ ಬರ್ತಾಯಿದ್ದೀನಿ ಇವತ್ತು ಅಂಥೇಳಿ. ಇನ್ನು ಪಾಪ ಅವ್ರು ಬರ್ತಾಯಿದ್ದಾರೆ ಅಂದಾಗ ನಾನು ಅವರಿಗೆ ಈ ಟಿಫನ್ ಐಟಮ್ ಎಲ್ಲ ನೈಟ್ ಟೈಮಲ್ಲಿ ಇಷ್ಟ ಆಗೋದಿಲ್ಲ. ಸೊ ಆದಷ್ಟು ಅನ್ನ ಸಾಂಬಾರು ಕೇಳ್ತಾರೆ ಅವರು. ಹಾಗಾಗಿ ಸರಿ ನೀವು ಅಲ್ಲಿಂದ ಬರುವಷ್ಟೊತ್ತಿಗೆ ನಾನಿಲ್ಲಿ ಅಡುಗೆ ಮಾಡಿರ್ತೀನಿ ಬನ್ನಿ ಅಂತೇಳಿ. ಆಲ್ಮೋಸ್ಟ್ 8:45 ಆಗಿತ್ತು ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ. ಸರಿ ಬಸ್ಸಾರು ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಬೇಳೆ ಬೇಯೋಕ್ಕಿಟ್ಟಿದ್ದೆ, ಕೋಸು ಕಟ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಇಂದು ಬಂದು, ಅಮ್ಮ ಬಸ್ಸಾರು ಬೇಡ ನನಗೆ ಇಷ್ಟ ಇಲ್ಲ, ಉಪ್ಸಾರಾದರೂ ಮಾಡು ಅಂತಂದ್ಲು. ಸರಿ ನನಗೂ ಇನ್ನು ಒನ್ ಟೈಮಿಗೆ ಮಾತ್ರ ಸಾಂಬಾರು ಬೇಕಾಗಿತ್ತು. ಯಾಕಂದರೆ ಇನ್ನು ನಾಳೆ ಎಲ್ಲ ಮನೆಯಲ್ಲಿ
ಮಕ್ಕಳು ಇರೋದಿಲ್ಲ, ನಾನು ಸಹ ಫಾಸ್ಟಿಂಗ್ ಇದ್ದೀನಿ. ಹಾಗಾಗಿ ಸುಮ್ಮನೆ ಸಾಂಬಾರು ಮಾಡಿದ್ರೆ ಉಳ್ಕೊಂಡ್ಬಿಡುತ್ತೆ ಅಂತೇಳಿ ಉಪ್ಸಾರು ಬೆಟರ್ ಐಡಿಯಾ ಅಂತೇಳಿ ಅದನ್ನೇ ಮುಗಿಸ್ಕೊಂಡೆ. ಸೊ ಇಲ್ಲಿ ನಾನು ಸ್ವಲ್ಪ ಬೇಳೆ ಮತ್ತು ಎಲೆಕೋಸು ಹಾಕಿ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇನ್ನು ಖಾರಕ್ಕೆ ನಾನು ಜೀರಿಗೆ, ಮೆಣಸು, ಸ್ವಲ್ಪ ಮೆಂತ್ಯ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸೊ ನಾನು ಫೈನ್ ಪೇಸ್ಟ್ ಮಾಡ್ಕೊತಿದ್ದೀನಿ. ಇದಕ್ಕೆ ಒಂದು ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಹುಣಸೆಹಣ್ಣು, ಉಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಒಂದು ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ನಮಗೆ ಚಟ್ನಿ ರೀತಿ ಆಗಬೇಕು ಉಪ್ಸಾರು ಖಾರ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮನೆಯಲ್ಲಂತೂ ನನ್ನ ಮಕ್ಕಳಿಗಾಗಲಿ ಹಸ್ಬೆಂಡ್ಗಾಗಲಿ ಉಪ್ಸಾರು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಯಾವಾಗಾದರೂ ಅರ್ಜೆಂಟಾಗಿ ಏನಾದರೂ ಸಾಂಬಾರು ಮಾಡಬೇಕು ಅಂತಂದರೆ ನಾನು ಫಸ್ಟ್ ಪ್ರಿಫರೆನ್ಸ್ ಉಪ್ಸಾರು ಮಾಡಿಬಿಡ್ತೀನಿ. ಬೇಗ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಎಲ್ಲರೂ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅನ್ನೋದು. ಇನ್ನು ಇಲ್ಲಿ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಬೇಳೆಕೋಸಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಇದು ಪಲ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳು ತರಕಾರಿ ಎಲ್ಲ ಏನೂ ತಿನ್ನೋದಿಲ್ಲ. ಸಾಂಬಾರು ಅಂದ್ರೇ ಅವಳಿಗೆ ಇಷ್ಟ. ಚಟ್ನಿ ಮಾಡಿ ಸಾಂಬಾರು ಮಾಡಿರ್ತೀವಲ್ಲ, ಹಾಗಾಗಿ ಸರಿ ನಾನು ಪಲ್ಯಕ್ಕೆಲ್ಲ ಒಗ್ಗರಣೆ ಮಾಡಿ ನೈಟು ಊಟಕ್ಕೆ ಅಂತ ಸಿಂಪಲ್ಲಾಗಿ ಈ ರೀತಿ ಮೆನು ರೆಡಿ ಮಾಡಿಕೊಂಡೆ. ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಹಸ್ಬೆಂಡು ಬಂದರು. ಅವರು ಸೊ ಬಂದಮೇಲೆ ಎಲ್ಲ ಕೂತು ಊಟ ಮಾಡಿ ಇವತ್ತಿನ ಡೇನ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಒಂದು ಒಳ್ಳೆ ಊಟ ಮುಗಿಸ್ಕೊಂಡಂತೂ ಮಲಗಿದ್ವಿ. ಅದಂತೂ ತೃಪ್ತಿ ಆಯಿತು. ಯಾಕಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಅಡುಗೆ ಮಾಡಿದಾಗ, ಸೊ ಹೊಟ್ಟೆ ತುಂಬ ಊಟ ಮಾಡಿದಾಗ ಅಡುಗೆ ಮಾಡಿದವರಿಗೆ ಖುಷಿ ಅನಿಸುತ್ತೆ. ಸೊ ನಾನು ಅದೇ ರೀತಿಯೇ. ಸೊ ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ರು ಅಂದರೆ ನಮಗೆ ನಾವೇ ತಿಂದಷ್ಟು ಸಮಾಧಾನ ಅನಿಸುತ್ತೆ. ಇನ್ನು ಅಡುಗೆ ಮಾಡ್ತಾ ಹಾಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಸೊ ಏನೇ ಅಡುಗೆ ಬೇರೆ ಲೇಟ್ ಆಗಿತ್ತಲ್ಲ ಇವತ್ತು, ಆಲ್ಮೋಸ್ಟ್ 10 ಆಗೋಗಿತ್ತು ಅಡುಗೆ ಮಾಡೋ ಅಷ್ಟೊತ್ತಿಗೆ. ಇನ್ನು ಆಮೇಲೆ ಮತ್ತೆ ನಾನು ಊಟ ಎಲ್ಲ ಮಾಡಿ ಕ್ಲೀನ್ ಮಾಡ್ಕೊತೀನಿ ಅಂದರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಸ್ವಲ್ಪ ಮಾಡ್ಕೊತಾನೆ ನಾನು ಕ್ಲೀನಿಂಗು ಸಹ ಮುಗಿಸ್ಕೊತಾ ಇದ್ದೀನಿ. ಸೊ ಒಂದು ಜೊತೆ ಒಂದೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ. ಸೊ ನೋಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಸೊ ತುಪ್ಪ ಹಾಕ್ಕೊಂಡು ಉಪ್ಸಾರು ಖಾರ ಮತ್ತು ಆ ನೀರು ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೋ. ಯಾರಿಗೆಲ್ಲ ಈ ರೀತಿ ಉಪ್ಸಾರು ಅನ್ನ ಅಥವಾ ಉಪ್ಸಾರು ಮುದ್ದೆ ಇಷ್ಟ ಆಗುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತೀವಿ ನಾವು. ಇನ್ನು ಊಟ ಎಲ್ಲ ಮುಗಿಸಿದ್ಮೇಲೆ ಸೊ ಫೈನಲಿ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಈ ರೀತಿ ನಾನು ನನ್ನ ಡೇನ ಎಂಡ್ ಮಾಡಿದೆ. ಆ್ಯಂಡ್ ಇದು ಟ್ಯೂಸ್ಡೇ ಮಾರ್ನಿಂಗು. ಸೊ ನಮ್ಮನೆ ಹತ್ರ ಸ್ಟ್ರೀಟ್ ಲೈಟ್ ಏನೋ ನೈಟೆಲ್ಲ ಉಡ್ದಿಲ್ಲ ಅನಿಸುತ್ತೆ ಇವತ್ತು. ಸೊ ಮಾರ್ನಿಂಗು ನನ್ನ ಡೇ ರೂಟೀನ್ ಸ್ಟಾರ್ಟ್ ಆಗೋದು 5 5:15 ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ಎದ್ದರೆ ನನಗೆ ಕೆಲಸಗಳೆಲ್ಲ ಮುಗಿಯುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು 5:25 ಆಗಿತ್ತು. ಸೊ ನಾನು ಆಲ್ರೆಡಿ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಮನೆಗೆಲ್ಲ ಒರೆಸ್ಕೊಳ್ಳೋದಕ್ಕೆ ಕಸ ಎಲ್ಲ ಗುಡಿಸಿ ರೆಡಿ ಮಾಡ್ಕೊಂಡಿದ್ದೆ. ನಾನು ಆಗಲೇ ಹೇಳಿದಾಗೆ ಇವತ್ತು ಏಕಾದಶಿ ಮಂಗಳವಾರ. ಸೊ ಹಾಗಾಗಿ ಮನೆಯಲ್ಲೂ ಸಹ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಹಾಗೆ ರಾಯರಿಗೂ ಅಷ್ಟೇ, ಅವರಿಗೂ ಏಕಾದಶಿ ಪೂಜೆಯನ್ನು ಮಾಡಿ ನನ್ನ ಸಂಕಲ್ಪನ ತಿಳಿಸಿ ಸೊ ಪೂಜೆ ಅಂತೂ ಈ ರೀತಿ ಕಂಪ್ಲೀಟ್ ಮಾಡಿಕೊಂಡೆ ಇವತ್ತು. ಇನ್ನು ಬಾಗಿಲಿಗೂ ದೀಪ ಎಲ್ಲ ಅಂಟಿಸಿ ಆಲ್ಮೋಸ್ಟ್ 6:30 ಒಳಗೆ ಪೂಜೆ ಎಲ್ಲ ಮುಗಿಸಿದ್ದೆ ನಾನು. ಇನ್ನು ಮಕ್ಕಳು ಸಹ ಇದ್ದರು. ಅವ್ರಿಗೆ ಇವತ್ತು ಆ್ಯಕ್ಚುಲಿ ಸ್ಕೂಲಿಂದ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರು ಜಾಲಿವುಡ್ಗೆ. ಹಾಗಾಗಿ ಬಾಕ್ಸ್ ಎಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಅವರು ಈವ್ನಿಂಗ್ವರೆಗೂ ಮನೇಲಿರೋದಿಲ್ಲ. ಆ್ಯಂಡ್ ಏಕಾದಶಿ ಆಗಿರೋದ್ರಿಂದ ನಾನು ಇವತ್ತು ಫಾಸ್ಟಿಂಗು. ಇನ್ನು ಅವ್ರಿಗೆ 3 ಜನಕ್ಕೆ ಬರೀ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಸಾಕು ಅಂತೇಳಿ
ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ತೀನಿ ಅಂದೆ. ಓಕೆ ಅದನ್ನೇ ಮಾಡಿಕೊಡು ಅಂತಂದರು. ಹಾಗಾಗಿ ಸ್ವಲ್ಪ ಇದು ಬೇಗನೂ ಆಗುತ್ತೆ ಆ್ಯಂಡ್ ಬಿಸಿ ಬಿಸಿ ತಿನ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಬಾಕ್ಸಿಗೆ ಅಂತೆಲ್ಲ ಅಂದರೆ ನಾನು ಮಾಡೋದಿಲ್ಲ, ಬಿಕಾಸ್ ನನಗೆ ತಿನ್ನೋಕ್ಕಾಗೋದಿಲ್ಲ, ಇನ್ನು ಮಕ್ಕಳು ಹೇಗೆ ತಿಂತಾರೆ ಅಲ್ವಾ. ಹಾಗಾಗಿ ಮಾಡೋದಿಲ್ಲ. ನಾನು ಉಪ್ಪಿಟ್ಟು, ಅವಲಕ್ಕಿ ಈ ಥರದ್ದೆಲ್ಲ ನಾನು ಬಾಕ್ಸಿಗೆ ಆಲ್ಮೋಸ್ಟ್ ನಾನು ಪ್ಯಾಕ್ ಮಾಡೋದಿಲ್ಲ. ಏನಾದರೂ ಸಂಡೇ ಟೈಮು ಅಥವಾ ಬೆಳಗ್ಗೆ ಸಾಂಬಾರು ಮಾಡಿ ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾತ್ರ ಮಾಡೋದು ಅನ್ನೋ ಥರ ಇದ್ದರೆ ಮಾತ್ರ ಮಾಡ್ತೀನಿ ನಾನು. ಸೊ ಬಿಸಿ ಬಿಸಿ ಗೊತ್ತಾಗಲ್ಲ, ತಿನ್ಕೊಂಡ್ಬಿಡ್ಬೋದು ಅಂತೇಳಿ. ಇನ್ನು ನಮ್ಮ ಮನೆಯಲ್ಲಿ ಸ್ವೀಟು ಅವಲಕ್ಕಿ ಅಥವಾ ಶಾವಿಗೆ ಉಪ್ಪಿಟ್ಟು ಅಥವಾ ಉಪ್ಪಿಟ್ಟು ಮಾಡಿದಾಗ ಅದಕ್ಕೆ ಕಾಂಬಿನೇಷನಲ್ಲಿ ನಾನು ಸ್ವೀಟ್ ಮಾಡಲೇಬೇಕು. ಸೊ ಶಾವಿಗೆ ಭಾತ್ ಮಾಡಿದ್ರೆ ಶಾವಿಗೆ ಪಾಯಸ ಮಾಡಬೇಕು, ಉಪ್ಪಿಟ್ಟು ಮಾಡಿದ್ರೆ ಕೇಸರಿ ಭಾತ್ ಮಾಡಬೇಕು, ಆ್ಯಂಡ್ ಇವಾಗ ಅವಲಕ್ಕಿ ಮಾಡಿದರೆ ಆ್ಯಂಡ್ ಸ್ವೀಟ್ ಅವಲಕ್ಕಿ ಸಹ ಮಾಡಬೇಕು. ಸೊ ಅವಲಕ್ಕಿಗೆ ಬಾಳೆಹಣ್ಣು, ಸಕ್ಕರೆ, ಕಾಯಿ ತುರಿ ಎಲ್ಲ ಹಾಕಿ ಮಾಡ್ತಾರಲ್ಲ ನಾವು, ರಸಾಯನ ಅಂತೀವಲ್ಲ ಆ ರೀತಿ. ಸೊ ಅವಾಗಿಂದ ಅದು ರೂಢಿ ಮಾಡಿಬಿಟ್ಟಿದ್ದೀನಿ. ಈಗಲೂ ಅದನ್ನೇ ಕೇಳ್ತಾರೆ. ಜಸ್ಟ್ ಯಾವುದಾದ್ರು ಒಂದು ಮಾಡಿದ್ರೆ ತಿನ್ನೋದೇ ಇಲ್ಲ. ಸರಿ ಅಂತೇಳಿ ಅದೇ ನೀವು ಅವಲಕ್ಕಿ ಕಲಸಿಟ್ಟಿದ್ನಲ್ಲ, ಸೊ ಅದನ್ನೇ ಸ್ವಲ್ಪ ತೆಗೆದಿಟ್ಕೊಂಡು ಬಾಳೆಹಣ್ಣು ಇತ್ತು, ನೆನ್ನೆ ಸೋಮವಾರದ ಪೂಜೆಗೆ ಇಟ್ಟಿದ್ದಿದ್ದು ಬಾಳೆಹಣ್ಣು ತೆಗೆದಿಟ್ಟಿದ್ದೆ. ಸೊ ಪ್ರಸಾದದ ರೀತಿ ತಿಂದಂಗೆ ಆಗುತ್ತೆ ಅಂಥೇಳಿ ಸೊ ಅದನ್ನು ರೆಡಿ ಮಾಡಿಕೊಂಡೆ. ಆ್ಯಂಡ್ ಈ ಅವಲಕ್ಕಿ ಎಲ್ಲ ತುಂಬ ಹೊತ್ತು ನೆನೆಸ್ಬಾರ್ದು, ತುಂಬ ಮುದ್ದೆ ಹೋದರೆ ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ನಾವು ಇನ್ನೇನು ಒಗ್ಗರಣೆಗೆ ಇಡ್ತೀವಿ ಅನ್ನೋವಾಗ ಅವಲಕ್ಕಿ ತೊಳೆದು ನೆನೆಸಿಟ್ರೆ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟೊತ್ತಿಗೆ ಅದು ನೆಂದ್ಕೊಳ್ಳುತ್ತೆ. ಅಷ್ಟು ನೆಂದಿದ್ರೆ ಸಾಕು, ಒಂಥರ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಅವಲಕ್ಕಿ ಸ್ವಲ್ಪ ತೆಗೆದಿಟ್ಟಿದ್ದೆ. ಸೊ ಅದಕ್ಕೆ ಒಂದೆರಡು ಬಾಳೆಹಣ್ಣು ಕಟ್ ಮಾಡಾಕಿ ಸ್ವಲ್ಪ ಸಕ್ಕರೆ ಮತ್ತು ಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಯಿ ತುರಿ ಹಾಕಿದ್ದು ವೀಡಿಯೋ ಸ್ಕಿಪ್ ಆಗಿದೆ. ಸೊ ಹಸಿ ಕಾಯಿ ತುರಿ ಇದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲು 300 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಫ್ಯಾಮಿಲಿಗೆ, ಸೊ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಮಕ್ಕಳು ಇನ್ನು ಸ್ಕೂಲ್ ಹತ್ರ ಟ್ರಿಪ್ಪಿಗೆ ಬಿಟ್ಬಿಟ್ಟು ಬರೋಣ ಅಂತೇಳಿ ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡ್ತಿದ್ರು. ಅದನ್ನೆಲ್ಲ ಕೊಡಿಸ್ಕೊಂಡು ಸ್ಕೂಲ್ ಹತ್ರ ಬಿಟ್ಟು ಬಂದೆ. ಅವ್ರು ಹೊರಡೋದು ಲೇಟ್ ಆಗುತ್ತೆ, ನನಗೂ ಆಫೀಸಿಗೆ ಟೈಮ್ ಆಗಿತ್ತು ಅಂತೇಳಿ ಅವ್ರವರೆಗೂ ಇರಲಿಲ್ಲ, ನಾನು ಹೊರಟು ಬಂದೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.